ಕ್ರಿಕೆಟ್ನಲ್ಲಿ ಇಂಜುರಿ ಅನ್ನೋದು ಕಾಮನ್. ಆನ್ ಫೀಲ್ಡ್, ನೆಟ್ ಪ್ರಾಕ್ಟೀಸ್ ಹೀಗೆ ತಂಡದಲ್ಲಿ ಒಬ್ಬರಲ್ಲ ಒಬ್ರು ಗಾಯಗೊಳ್ತಾನೆ ಇರ್ತಾರೆ, ಮ್ಯಾಚಸ್ ಮಿಸ್ ಮಾಡಿಕೊಳ್ತಿರ್ತಾರೆ. ಆದರೆ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಇಂಜುರಿ ಅಂತ ನೋಡಿದ್ರೂ ಕೂಡ ಮ್ಯಾಚ್ಗಳನ್ನು ಮಿಸ್ ಮಾಡ್ಕೊಂಡಿದ್ದು ತೀರಾ ಕಡಿಮೆ. ಹಾಗಾದ್ರೆ ವಿರಾಟ್ ಕೊಹ್ಲಿ ಗಾಯದ ಕಾರಣಕ್ಕೆ ಪಂದ್ಯಗಳನ್ನು ಮಿಸ್ ಮಾಡಿಕೊಂಡೇ ಇಲ್ವಾ ಅಂದ್ರೆ ಖಂಡಿತ ಮಾಡ್ಕೊಂಡಿದ್ದಾರೆ. ರನ್ ಮಿಷನ್ ಖ್ಯಾತಿಯ ವಿರಾಟ್ ಕೊಹ್ಲಿ ಕೂಡ ಇಂಜುರಿ ಕಾರಣಕ್ಕೆ ಹಲವು ಪಂದ್ಯಗಳಲ್ಲಿ ಮೈದಾನಕ್ಕಿಳಿದಿಲ್ಲ. ಅದೆಷ್ಟು ಸಲ ಮ್ಯಾಚ್ಗಳನ್ನು ತಪ್ಪಿಸಿಕೊಂಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಜಗತ್ತಿನಲ್ಲಿ ಒನ್ ಆಫ್ ದಿ ಮೋಸ್ಟ್ ಫಿಟ್ನೆಸ್ ಪ್ಲೇಯರ್ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಭಾರತ ಮಾತ್ರ ಅಲ್ಲ, ಇಡೀ ಕ್ರಿಕೆಟ್ ಲೋಕವೇ ಅದನ್ನು ಒಪ್ಕೊಂಡಿದೆ. ಕ್ರೀಸ್ ನಡುವೆ ರನ್ಗಾಗಿ ಓಡುವಾಗ ಅವರಲ್ಲಿರುವಂತ ಎನರ್ಜಿ, ಫೀಲ್ಡಿಂಗ್ ನಲ್ಲಿ ಚಿರತೆಯಂತ ಸ್ಪೀಡ್, ಟೀಮ್ ಸ್ಪಿರಿಟ್ ಎಲ್ಲವೂ ಕೂಡ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್. ಹೆಲ್ತ್ ಇಶ್ಯೂನಿಂದ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ಳದೇ ಇದ್ರೂ ಕೂಡ ಇಂಜುರಿ ಕಾರಣಕ್ಕೆ ಕೆಲ ಪಂದ್ಯಗಳಿಂದ ಹೊರಗುಳಿದಿದ್ದಾರೆ. ಸೊ ಯಾವಾಗೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. 2017 ಆಸ್ಟ್ರೇಲಿಯಾ ವಿರುದ್ಧ 4ನೇ ಟೆಸ್ಟ್ ಮ್ಯಾಚ್. 2008ರಲ್ಲಿ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿ ಮೂಲಕ ವಿರಾಟ್ ಕೊಹ್ಲಿ ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ಕ್ರಿಕೆಟ್ ಲೋಕದ ಕಿಂಗ್ ಆಗಿ ಮೆರೆದಿದ್ದಾರೆ. ಅದಕ್ಕೆ ಮೇನ್ ರೀಸನ್ ಅವರ ಫಿಟ್ನೆಸ್ ಮತ್ತು ಆಟದ ಮೇಲಿರುವಂತ ಅವರ ಡೆಡಿಕೇಶನ್. 2017ರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ 4ನೇ ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ. ರಾಂಚಿಯಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ಬೌಂಡ್ರಿ ಹೊಡೆಯುವಾಗ ಕೊಹ್ಲಿ ಅವರು ಭುಜಕ್ಕೆ ಗಾಯ ಮಾಡಿಕೊಂಡಿದ್ರು. ಈ ವೇಳೆ ಟೀಂ ಇಂಡಿಯಾ ಕಪ್ತಾನ್ ಆಗಿದಂತ ಕೊಹ್ಲಿ ಚೇತರಿಕೆ ಕಾರಣದ ಕಾರಣ 4ನೇ ಪಂದ್ಯಕ್ಕೆ ಗೈರಾಗಿದ್ರು. ಮಾರ್ಚ್ 25ರಿಂದ 29ರವರೆಗೆ ಧರ್ಮಶಾಲಾದಲ್ಲಿ ನಡೆದಿದ್ದ ಆ ಪಂದ್ಯವನ್ನ ಅಜಿಂಕ್ಯ ರಹಾನೆ ಮುನ್ನಡೆಸಿದ್ರು. ಆ ಪಂದ್ಯವನ್ನ ಭಾರತ 8 ವಿಕೆಟ್ಗಳಿಂದ ಗೆದ್ದಿತ್ತು. ಹಾಗೆ ಸರಣಿಯನ್ನ 2-1 ಅಂತರದಿಂದ ತನ್ನದಾಗಿಸಿಕೊಂಡಿತ್ತು. 2018ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ T20 ಪಂದ್ಯ. ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧ 2018ರಲ್ಲಿ ನಡೆದ 3 ಪಂದ್ಯಗಳ ಏಕದಿನ ಸರಣಿ ನಡೆದಿತ್ತು. ಈ ವೇಳೆ ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ತಂಡಗಳು ಒಂದೊಂದು ಪಂದ್ಯವನ್ನ ಗೆದ್ದು ಸಮಬಲ ಸಾಧಿಸಿದ್ವು. ಫೆಬ್ರವರಿ 24ಕ್ಕೆ ಕೇಪ್ ಟೌನ್ನಲ್ಲಿ 3ನೇ ಪಂದ್ಯ ನಡೀಬೇಕಿತ್ತು. ಈ ಪಂದ್ಯದ ವೇಳೆಗೆ ವಿರಾಟ್ ಕೊಹ್ಲಿ ಬೆನ್ನು ನೋವಿನ ಸಮಸ್ಯೆಗೆ ತುತ್ತಾಗಿದ್ರು. ಪರಿಣಾಮ 3ನೇ T20 ಪಂದ್ಯದಿಂದ ಹೊರಗುಳಿಬೇಕಾಯಿತು. ಆಗಿನ ಉಪನಾಯಕ ರೋಹಿತ್ ಶರ್ಮಾ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ಕೊಹ್ಲಿ ಅವರ ಅನುಪಸ್ಥಿತಿಯಲ್ಲಿ ಭಾರತ ಪಂದ್ಯವನ್ನ 7 ರನ್ಗಳಿಂದ ಗೆದ್ದು ಸರಣಿಯನ್ನು ವಶಪಡಿಸಿಕೊಂಡಿತ್ತು. 2022ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 2ನೇ ಟೆಸ್ಟ್ ಪಂದ್ಯ. ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧ 2022ರಲ್ಲಿ ನಡೆದಿದ್ದ ಟೆಸ್ಟ್ ಸರಣಿಯಲ್ಲೂ ಕೂಡ ವಿರಾಟ್ ಇಂಜುರಿಗೆ ತುತ್ತಾಗಿದ್ರು. ಮೊದಲ ಟೆಸ್ಟ್ನಲ್ಲಿ ಭಾರತವನ್ನ 113 ರನ್ಗಳ ಬೃಹತ್ ಗೆಲುವಿನತ್ತ ಮುನ್ನಡೆಸಿದ್ದ ಕೊಹ್ಲಿ 2ನೇ ಪಂದ್ಯದಲ್ಲಿ ಬೆನ್ನು ನೋವಿನ ಕಾರಣಕ್ಕೆ ಬೆಂಚ್ ಕಾಯಬೇಕಾಗಿತ್ತು. ಪರಿಣಾಮ ಉಪನಾಯಕನಾಗಿದ್ದಂತ KL ರಾಹುಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಚೊಚ್ಚಲ ಪಂದ್ಯವನ್ನ ಆಡಿದ್ರು. ಜನವರಿ 3ರಿಂದ 7ರವರೆಗೆ ಜೋಹಾನ್ಸ್ಬರ್ಗ್ನಲ್ಲಿ ನಡೆದಿದ್ದ ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ 7 ವಿಕೆಟ್ಗಳ ಗೆಲುವನ್ನ ಪಡೆದಿತ್ತು. ಇಂಗ್ಲೆಂಡ್ ವಿರುದ್ಧ 2022ರಲ್ಲಿ ಏಕದಿನ ಪಂದ್ಯ ಮಿಸ್. ಇನ್ನು 2022ರ ಜುಲೈ 12ರಂದು ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನ ವಿರಾಟ್ ಕೊಹ್ಲಿ ಗಾಯದ ಕಾರಣದಿಂದಾಗಿ ತಪ್ಪಿಸಿಕೊಂಡಿದ್ರು. ತೊಡೆಸಂದು ಗಾಯದ ಕಾರಣದಿಂದಾಗಿ ಪಂದ್ಯದಿಂದ ಹೊರಗುಳಿದಿದ್ರು. ಈ ಪಂದ್ಯದಿಂದ ಜಸ್ಪ್ರೀತ್ ಬುಮ್ರಾ ಅದ್ಭುತ ಪ್ರದರ್ಶನ ನೀಡಿದ್ರು. ಈ ಪಂದ್ಯದಲ್ಲಿ 7.2 ಓವರ್ಗಳಲ್ಲಿ ಕೇವಲ 19 ರನ್ ನೀಡಿ 6 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಪರಿಣಾಮ ಇಂಗ್ಲೆಂಡ್ ತಂಡ 25.2 ಓವರ್ಗಳಲ್ಲಿ 110 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಪಂದ್ಯವನ್ನ ಭಾರತ 10 ವಿಕೆಟ್ಗಳಿಂದ ಗೆದ್ದು ಬೀಗಿತ್ತು. 2025ರ ಫೆಬ್ರವರಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಏಕದಿನ ಪಂದ್ಯ. ಇನ್ನು ಇದೇ ವರ್ಷದ ಫೆಬ್ರವರಿಯಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನಾಡಿತ್ತು. ಈ ವೇಳೆ ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕಣಕ್ಕಿಳಿದಿರಲಿಲ್ಲ. ನಾಗ್ಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಫೆಬ್ರವರಿ 6ರಂದು ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಮೊಣಕಾಲಿನ ಗಾಯದಿಂದಾಗಿ ಪಂದ್ಯವನ್ನ ಮಿಸ್ ಮಾಡಿಕೊಂಡಿದ್ರು. ಶುಭ್ಮನ್ ಗಿಲ್ ಅವರನ್ನ 3ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿಸಲಾಗಿತ್ತು. ಆ ಪಂದ್ಯದಲ್ಲಿ 87 ರನ್ ಬಾರಿಸಿದಂತ ಗಿಲ್ ಶೈನ್ ಆಗಿದ್ರು. ಅಂತಿಮವಾಗಿ ಭಾರತ ತಂಡ 4 ವಿಕೆಟ್ಗಳಿಂದ ಪಂದ್ಯವನ್ನ ಗೆದ್ದುಕೊಂಡಿತ್ತು. ಹೀಗೆ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ಪರ ಬೆರಳೆಣಿಕೆ ಪಂದ್ಯಗಳನ್ನಷ್ಟೇ ಇಂಜುರಿ ಕಾರಣದಿಂದಾಗಿ ಮಿಸ್ ಮಾಡಿಕೊಂಡಿದ್ದಾರೆ. ಹಾಗೆ 18 ವರ್ಷಗಳ RCB ಜೊತೆಗಿನ ಪಯಣದಲ್ಲಿ ವಿರಾಟ್ ಕೊಹ್ಲಿ ಕೇವಲ 4 ಪಂದ್ಯಗಳನ್ನ ಮಾತ್ರ ಮಿಸ್ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ವಿರಾಟ್ ಅಂದ್ರೇನೆ ಡೆಡಿಕೇಶನ್. ಅವರನ್ನ ಐಡಲ್ ಆಗಿಟ್ಕೊಂಡು ಯಂಗ್ಸ್ಟರ್ಸ್ ಕಲಿಯಬೇಕಿರೋದು ಸಾಕಷ್ಟಿದೆ. ನಮಸ್ಕಾರ.